Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ವೆರಿ ಇಂಪಾರ್ಟೆಂಟ್ಲಿ ಕರ್ನಾಟಕದ ಬಗ್ಗೆ ಮಾತಾಡಲೇಬೇಕು. ಕರ್ನಾಟಕದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅದು ಗೊತ್ತಿರುವಂಥ ಸಂಗತಿ. 5 ಸಂಸದರಿಗೆ ಸಚಿವ ಸ್ಥಾನ ಸಿಕ್ಕಿದೆ. HD ಕುಮಾರಸ್ವಾಮಿ, ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ ಇವರು ಮೂವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ 3 ಜನರಿಗೆ. ಇನ್ನು ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣ ರಾಜ್ಯ ಸಹಾಯಕ ಖಾತೆ ರಾಜ್ಯ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಹೆಚ್ಚಿನ ನಿರೀಕ್ಷೆ ಇದ್ದರೂ ಕೂಡ ಕೇವಲ 4 ಸಚಿವ ಸ್ಥಾನ ನಿರ್ಮಲಾ ಸೀತಾರಾಮನ್ ಅವರು ಸೇರಿಸಿದರೆ ಒಟ್ಟು 5. ಇದು ಏನು ಸಾಮಾನ್ಯ ಅಲ್ಲ. ಕಳೆದ ಬಾರಿನೂ ಕೂಡ ಅಷ್ಟೇ ಇತ್ತು, ಈ ಬಾರಿನೂ ಕೂಡ ಅಷ್ಟೇ ಇದೆ. ಇನ್ನು ವೆರಿ ಇಂಪಾರ್ಟೆಂಟ್ಲಿ ಕುಮಾರಸ್ವಾಮಿಯವರಿಗೆ ಈ ಬಾರಿ ಸಚಿವ ಸ್ಥಾನ ದಕ್ಕಿರುವಂಥದ್ದು. ಹಿಂದೆ ಏನಾದರೂ ಸ್ಥಿತಿಗತಿಗಳು ಸರಿ ಇದ್ದಿದ್ದರೆ ಹಿಂದೆ ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲೇ ಅವರು ಮಂತ್ರಿ ಆಗಬೇಕಾಗಿತ್ತು, ಆಗಿರಲಿಲ್ಲ. JDSನಿಂದ ಗೆದ್ದು ಬಂದಿರುವಂಥ ಕುಮಾರಸ್ವಾಮಿ ಮೊದಲ ಬಾರಿಗೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ. ಅಷ್ಟೇ ಅಲ್ಲ, ದೇವೇಗೌಡರ ಸಂದರ್ಭದಲ್ಲಿ ಯಾರ್ಯಾರಿಗೆ JDS ಇವರಿಗೆ ಅವಕಾಶಗಳು ಸಿಕ್ಕಿತ್ತಲ್ಲ, ಅದಾಗಿ ಇಷ್ಟು ವರ್ಷಗಳ ನಂತರ ಕುಮಾರಸ್ವಾಮಿ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸೋದ್ರ ಮುಖಾಂತರ ಮತ್ತೊಮ್ಮೆ ಸ್ಥಾನ ಸಿಕ್ಕಿದೆ. ಇಷ್ಟು ವರ್ಷಗಳ ಗ್ಯಾಪಲ್ಲಿ JDSನಿಂದ ಗೆದ್ದು ಬಂದಿರುವಂಥ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಅವರು ಸಂಸದರಾಗಿ ಆಯ್ಕೆ ಆಗಿರುವಂಥದ್ದು. ಅಂದರೆ ಹಿಂದೂ ಕೂಡ ಅವರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ, ಪ್ರಶ್ನೆ ಬೇರೆ. ಮಂಡ್ಯದಿಂದ ಗೆದ್ದಿರುವಂಥದ್ದು. ಸೊ ಈ ಮುಖಾಂತರ ಅವರು ಮಂತ್ರಿಯಾಗಿದ್ದಾರೆ. ಪ್ರಹ್ಲಾದ್ ಜೋಶಿ, ಬ್ರಾಹ್ಮಣ ವರ್ಗಕ್ಕೆ ಸೇರಿರುವಂಥ ಪ್ರಹ್ಲಾದ್ ಜೋಶಿ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಕೇಂದ್ರ ಸರ್ಕಾರದ ನಂಬರ್ 1, 2 ಯಾರ್ಯಾರಿದ್ದಾರೆ ಮೋದಿಯವರು ಮತ್ತು ಅಮಿತ್ ಶಾ ಅವರಿಗೆ ಬಹಳ ಆತ್ಮೀಯರು, ಆಪ್ತರು. ಪ್ರಹ್ಲಾದ್ ಜೋಶಿ ಕೊಟ್ಟಿರುವಂಥ ಸ್ಥಾನ ಏನಿದೆಯಲ್ಲ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿರುವಂಥ ಕೀರ್ತಿ ಇವರಿಗಿದೆ. ಹೀಗಾಗಿ ಅವರು ಕೂಡ ಈ ಬಾರಿ ಮತ್ತೆ ಮಂತ್ರಿಯಾಗಿದ್ದಾರೆ. ಇನ್ನು ಶೋಭಾ ಕರಂದ್ಲಾಜೆ ಯಾರೇನೇ ಗೋ ಬ್ಯಾಕ್ ಅಂತ ಹೇಳಿದ್ರು ಕೂಡ ಅವರು ಕಮ್ ಬ್ಯಾಕ್ ಆಗಿರುವಂಥ ರೀತಿ ಇದೆಯಲ್ಲ ಅದನ್ನು ಗಮನಿಸಬೇಕು. ಶೋಭಾ ಈ ಕ್ಷೇತ್ರಕ್ಕೆ ಬಂದಿಲ್ಲ, ಭೇಟಿ ಕೊಟ್ಟಿಲ್ಲ, ಇಂಥವೆಲ್ಲ ಸಂಗತಿಗಳು ಇದ್ದೇ ಇತ್ತು ನಿಜ. ಆದರೆ ಇದೆಲ್ಲದರ ಹೊರತಾಗಿಯೂ ಕೂಡ ನಾಯಕರು ಹೇಳಿದಂಥ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅನ್ನುವಂಥ ಕೀರ್ತಿ ಶೋಭಾ ಅವರಿಗಿತ್ತು. ಅದೀಗ ಮತ್ತೊಂದು ಸರಿ ಪುನರಾವರ್ತನೆಯಾಗಿದೆ, ಅದು ಸಾಬೀತಾಗಿದೆ. ಹೌದು, ಶೋಭಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಯಾಕಂದರೆ ಕೆಲಸ ಮಾಡಿದಿರೋರನ್ನು ಮುಲಾಜಿಲ್ದೇ ಕೇಂದ್ರ ಸರ್ಕಾರದವರು ಕೈ ಬಿಟ್ಟಿದ್ದಾರೆ. ಈ ಬಾರಿ ಶೋಭಾ ಅವರಿಗೆ ಮತ್ತೆ ಸಿಕ್ಕಿರುವಂಥದ್ದು ಇದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ. ನಿರ್ಮಲಾ ಸೀತಾರಾಮನ್ ಬ್ರಾಹ್ಮಣ ವರ್ಗಕ್ಕೆ ಸೇರಿರುವಂಥವರು, ಸಂಪುಟ ದರ್ಜೆಯ ಸ್ಥಾನಮಾನ. ಅವರು ಹಿಂದೆ ರಕ್ಷಣಾ ಸಚಿವೆಯಾಗಿಯೂ ಕೂಡ ಕೆಲಸ ಮಾಡಿದರು. ಅದಾದ ಮೇಲೆ ಅವರು ಅರ್ಥ ಸಚಿವೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹಣಕಾಸು ಖಾತೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಕರ್ನಾಟಕದಿಂದ ಅವರು ರಾಜ್ಯಸಭೆಗೆ ಆಯ್ಕೆ ಆಗಿರುವಂಥವರು. ಈ ಬಾರಿನೂ ಕೂಡ ಅವರು ಅರ್ಥ ಸಚಿವೆಯೇ ಆಗಬಹುದು. ಯಾಕಂದರೆ ನಿರ್ಮಲಾ ಅವರಿಗೆ, ಅಮಿತ್ ಶಾ ಅವ್ರಿಗಾಗಿರ್ಬೋದು, ಮೋದಿಯವ್ರಿಗಾಗಿರ್ಬೋದು ವಿಶೇಷವಾದಂಥ ಒಂದು ಗೌರವ ಇದೆ ನಿರ್ಮಲಾ ಮೇಲೆ. ಜೊತೆಗೇನು ಅಂತಂದರೆ ಈ ಕೊಟ್ಟಿರುವಂಥ ಸ್ಥಾನಮಾನ ಏನಿದೆಯಲ್ಲ, ಯಾವುದೇ ಒಂದು ಅವಕಾಶ ಕೊಟ್ಟರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತಾರೆ, ಒಳ್ಳೆಯ ಕೆಲಸ ಮಾಡ್ತಾರೆ ಅನ್ನುವಂಥ ಕೀರ್ತಿ ಮತ್ತು ಹೆಗ್ಗಳಿಕೆ ಇವ್ರದ್ದು. ಹೀಗಾಗಿ ಇವರಿಗೆ ಮಂತ್ರಿ ಸ್ಥಾನ ದಕ್ಕಿದೆ. ಇನ್ನು ನೋಡಿ, ಈ ಒಂದು ತಾಳ್ಮೆ ಇದ್ದಂಥವನು ಬಾಳೆಯಾನು ಅನ್ನುವಂಥ ಒಂದು ಮಾತಿದೆ. ಸೋಮಣ್ಣ ಹಿಂದೆ ಸಿಡಿದೆದ್ದು ನಿಂತಿರೋದನ್ನು ನೋಡಿದ್ದೀವಿ, ಸೋಮಣ್ಣ ಸೋತಿರೋದನ್ನು ನೋಡಿದ್ದೀವಿ. 2 ಕ್ಷೇತ್ರದಲ್ಲಿ ಸೋಮಣ್ಣ ಸೋಲನ್ನು ಕಂಡಿದ್ದರು. ಅದಾದಮೇಲೆ ಕಾಂಗ್ರೆಸ್ ನಾಯಕರ ಮೇಲೆ ಅತಿಯಾದಂಥ ಪ್ರೀತಿ ಇರೋ ರೀತಿಯಲ್ಲೂ ಕೂಡ ಸೋಮಣ್ಣ ಮಾತಾಡಿದರು. ಕಾಂಗ್ರೆಸ್ಗೆ ಹೋಗಿಬಿಡ್ತಾರೆ, ಜಾರಿ ಬಿಡ್ತಾರೆ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿಬಂದಿತ್ತು. ಅಮಿತ್ ಶಾ ಅವರು ಇವರು ಮನೆ ತನಕ ಹೋಗಿ ಸಮಾಧಾನ ಮಾಡಿ ಬಂದಿದ್ದರು. ಹಿಂದೆ ಮನೆಗೆ ಹೋಗಿ ತಿಂಡಿ ತಿಂದು ಇಲ್ಲ ನಿಮ್ಮೊಂದು ಒಳ್ಳೆ ಫ್ಯೂಚರ್ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಅದಾದಮೇಲೂ ಕೂಡ ಬಂದಂಥ ಚುನಾವಣೆಯಲ್ಲಿ ಸೋಮಣ್ಣ ಹೀನಾಯವಾಗಿ 2 ಕಡೆಗೆ ಸೋತಿದ್ರು, ಅದೆಲ್ಲ ಪ್ರಶ್ನೆ ಬೇರೆ. ಆದರೆ ಅಂತೂ ಇಂದು ಸೋಮಣ್ಣ ಪಕ್ಷದಲ್ಲಿ ಉಳ್ಕೊಂಡಿದ್ದರು. ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಬಸವರಾಜ್ ನಾನು ನಿಲ್ಲಲ್ಲ, ನನಗೆ ವಯಸ್ಸಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ತುಮಕೂರಿನಿಂದ ಸೋಮಣ್ಣ ಅವರಿಗೆ ಅವಕಾಶ ಸಿಕ್ತು. ಈ ತುಮಕೂರಿನ ಭಾಗದಲ್ಲಿ ಸೋಮಣ್ಣ ಅವರ ಪ್ರಭಾವ ಇದೆ. ಮಠದ ಜೊತೆಗೂ ಕೂಡ ಸೋಮಣ್ಣ ಅವರ ಜೊತೆಗೆ ಒಳ್ಳೆ ನಂಟಿದೆ. ಹೀಗಾಗಿ ಸೋಮಣ್ಣ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಸೋಮಣ್ಣ ಅವರಿಗೆ ಅದೃಷ್ಟ ಖುಲಾಯಿಸಿದೆ. ಸೋಮಣ್ಣ ಮಂತ್ರಿಯಾಗಿ ನಿನ್ನೆ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.